ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದ ಸ್ವಾಗತ. ಶ್ರಾವಣ ಮಾಸದ ಅತ್ಯಂತ ಪವಿತ್ರವಾದ ವ್ರತಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ವ್ರತವು ಈ ವರ್ಷ ಆಗಸ್ಟ್ 21, 2026 ಶುಕ್ರವಾರದಂದು ಆಚರಿಸಲಾಗುತ್ತಿದೆ. ಬಹಳಷ್ಟು ಜನರಿಗೆ ತುಂಬಾನೇ ಗೊಂದಲವಿದೆ. ಅಂದರೆ ಆಗಸ್ಟ್ 21ರಂದು ಆಚರಿಸುವುದಾ ಅಥವಾ 28ರಂದು ಆಚರಿಸುವುದಾ ಎಂದು. 28 ಅಂತ ಬಂದರೆ 3ನೆಯ ಶುಕ್ರವಾರ ಬರುತ್ತದೆ. ಆದರೆ ಯಾವತ್ತೇ ಆಗಲಿ ಹುಣ್ಣಿಮೆಯ ಇಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಆಚರಿಸುವುದು ಒಳಿತು. ಅಂದರೆ ಆಗಸ್ಟ್ 21, 2026ರಲ್ಲಿ ಶುಕ್ರವಾರದಂದು ಬೆಳಗ್ಗೆ 8 ಗಂಟೆಯ ಒಳಗೆ ಪೂಜೆಯನ್ನು ಮುಗಿಸುವುದು ಅತಿ ಶ್ರೇಷ್ಠವೆಂದು ತಿಳಿಸಲಿದೆ. ವರಗಳನ್ನು ಕರುಣಿಸುವ ತಾಯಿ ಎಂಬ ಕಾರಣದಿಂದಲೇ ಅಮ್ಮನವರಿಗೆ ವರಮಹಾಲಕ್ಷ್ಮಿ ಎಂಬ ಹೆಸರು ಬಂದಿದೆ. ಈ ದಿನ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಮಂಗಳ ನೆಲೆಸುತ್ತದೆ ಎಂಬ ಧಾರ್ಮಿಕವಾದ ನಂಬಿಕೆಯೂ ಇದೆ. ಸ್ನೇಹಿತರೆ, ಪೂಜೆಯ ಮುಹೂರ್ತವು ಸ್ಥಳಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ಬೆಂಗಳೂರಿನ ಪಂಚಾಂಗವನ್ನು ಆಧಾರವಾಗಿಟ್ಟುಕೊಂಡು ಸಮಯವನ್ನು ನೋಡುವುದು ಉತ್ತಮ. ಆಗಸ್ಟ್ 21 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತದ ದಿನವಾಗಿದೆ. ನಿಮ್ಮ ಮನೆಯ ಸಂಪ್ರದಾಯ ಮತ್ತು ಸ್ಥಳೀಯ ಪಂಚಾಂಗದ ಪ್ರಕಾರ ಪೂಜೆಯ ಸಮಯವನ್ನು ಅಂತಿಮವಾಗಿ ಪರಿಶೀಲಿಸಿ ಅಥವಾ ದೊಡ್ಡವರು ಹೇಳಿದ ಹಾಗೆ ರೀತಿಯಲ್ಲೇ ಪರಿಶೀಲಿಸಿ ಪೂಜೆಯನ್ನ ಮಾಡಬಹುದು. ಪೂಜೆಯ ಹಿಂದಿನ ದಿವಸ ಮಾಡಬೇಕಾದ ಕೆಲವೊಂದಷ್ಟು ಸಿದ್ಧತೆಗಳಿದೆ ಅಲ್ಲವೇ ಸ್ನೇಹಿತರೆ? ಹಬ್ಬದ ಹಿಂದಿನ ದಿನವೇ ಮನೆಯನ್ನು ಸ್ವಚ್ಛಗೊಳಿಸಿ, ಪೂಜಾ ಸ್ಥಳವನ್ನು ಶುಚಿಗೊಳಿಸಿ, ರಂಗೋಲಿ ಹಾಕಿ ಮಾವಿನ ಎಲೆ ಮತ್ತು ಹೂವುಗಳಿಂದ ಅಲಂಕರಿಸಬಹುದು. ಪೂಜೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಶುಭ್ರವಾದ ಬಟ್ಟೆ ಧರಿಸಿ ಮನಸ್ಸಿನಲ್ಲಿ ವರಮಹಾಲಕ್ಷ್ಮಿಯನ್ನು ಸ್ಮರಿಸಿ ನಂತರ ಪೂಜಾ ಪೀಠವನ್ನು ಸಿದ್ಧಪಡಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶವನ್ನು ಇಡಬಹುದು. ಕಳಶಕ್ಕೆ ನೀರು ತುಂಬಿ ಅರಿಶಿನ ಕುಂಕುಮವನ್ನು ಹಚ್ಚಿ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ನಂತರ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಮುಖವಾಡವನ್ನು ನಿಮ್ಮ ಮನೆಯ ಸಂಪ್ರದಾಯದಂತೆಯೇ ಅಲಂಕರಿಸಿ ಅಮ್ಮನವರಿಗೆ ಸೀರೆ, ಹೂವು, ಆಭರಣ ಮತ್ತು ಕುಂಕುಮದಿಂದ ಅಲಂಕಾರ ಮಾಡಬಹುದು. ಅರಿಶಿನ, ಕುಂಕುಮ, ಅಕ್ಕಿ, ಹೂವು, ಹಾರ, ದೀಪ, ಎಣ್ಣೆ ಅಥವಾ ತುಪ್ಪ, ಧೂಪ, ಕರ್ಪೂರ, ತೆಂಗಿನಕಾಯಿ, ಹಣ್ಣು, ನೈವೇದ್ಯ, ವೀಳ್ಯದೆಲೆ, ಅಡಿಕೆ ಮತ್ತು ತಾಂಬೂಲವನ್ನು ಸಿದ್ಧಪಡಿಸಿಟ್ಟುಕೊಳ್ಳಬೇಕು. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಇರುವ ವಿಶೇಷ ಸಾಮಗ್ರಿಗಳಿದ್ದರೆ ಅವುಗಳನ್ನು ಕೂಡ ಇಡಬೇಕು. ಮೊದಲು ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನ ಪ್ರಾರಂಭಿಸಿ. ನಂತರ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು. ನಮ್ಮ ಕುಟುಂಬದ ಆರೋಗ್ಯ, ಸಂತೋಷ, ಶಾಂತಿ, ಸೌಭಾಗ್ಯ ಮತ್ತು ಸಮೃದ್ಧಿಗಾಗಿ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಶ್ರದ್ಧೆಯಿಂದ ನೆರವೇರಿಸುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು. ನಂತರ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಅಮ್ಮನವರಿಗೆ ಹೂವು, ಅರಿಶಿನ, ಕುಂಕುಮವನ್ನ ಅರ್ಪಿಸಬೇಕು. ಮುತ್ತೈದೆಯರಿಗೆ ಅದೇ ಲಕ್ಷಣವಲ್ಲವೇ? ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಭಕ್ತಿಯಿಂದ ಜಪಿಸುತ್ತಾ ಹೂವನ್ನು ಅರ್ಪಿಸಬಹುದು. ನಂತರ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅಥವಾ ನಿಮ್ಮ ಮನೆಯ ಸಂಪ್ರದಾಯದ ಸ್ತೋತ್ರಗಳನ್ನು ಪಠಿಸಬಹುದು. ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಲೇಬೇಕು. ನಂತರ ನೈವೇದ್ಯವನ್ನ ಅರ್ಪಿಸಿ ಕರ್ಪೂರದ ಆರತಿಯನ್ನ ಮಾಡಿ. ಪುರಾಣದ ಪ್ರಸಿದ್ಧ ಕಥೆಯ ಪ್ರಕಾರ ಚಾರುಮತಿ ಎಂಬ ಮಹಿಳೆ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವನವನ್ನ ನಡೆಸುತ್ತಿದ್ದಳು. ಒಂದು ದಿನ ವರಮಹಾಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಬಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ತಿಳಿಸಿದಳು ಎಂಬ ನಂಬಿಕೆ ಇದೆ. ಚಾರುಮತಿ ದೇವಿಯ ಮಾತಿನಂತೆ ಭಕ್ತಿಯಿಂದ ವ್ರತವನ್ನ ಆಚರಿಸಿದಳು. ಅವಳೊಂದಿಗೆ ಇತರ ಮಹಿಳೆಯರು ಸೇರಿ ಪೂಜೆ ಮಾಡಿದರು. ಭಕ್ತಿಯಿಂದ ವ್ರತ ಆಚರಿಸಿದವರಿಗೆ ದೇವಿಯ ಅನುಗ್ರಹ ದೊರೆಯಿತು ಎಂಬುದು ಈ ಕಥೆಯ ಸಾರ. ಈ ಕಥೆಯ ಮೂಲಕ ನಮಗೆ ಸಿಗುವ ಸಂದೇಶವೇನೆಂದರೆ, ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡುವ ಪೂಜೆಗೆ ಎಂದೆಂದಿಗೂ ವಿಶೇಷವಾದ ಮಹತ್ವವಿರುತ್ತದೆ. ವರಮಹಾಲಕ್ಷ್ಮಿ ಎಂದರೆ ವರಗಳನ್ನು ನೀಡುವ ಲಕ್ಷ್ಮೀದೇವಿ. ಆದ್ದರಿಂದ ಈ ದಿನ ಭಕ್ತರು ತಮ್ಮ ಕುಟುಂಬದ ಒಳಿತಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಕೆಲವು ಕುಟುಂಬಗಳಲ್ಲಿ ಸುಮಂಗಲಿಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ನೀಡಿ ತಾಂಬೂಲ ನೀಡುವ ಸಂಪ್ರದಾಯವಿದೆ.
ಇದು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಬಹುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅಷ್ಟಲಕ್ಷ್ಮಿಯ ರೂಪಗಳನ್ನು ಸ್ಮರಿಸುವ ಸಂಪ್ರದಾಯವೂ ಇದೆ, ರೂಢಿಯಲ್ಲೂ ಬಂದಿರಬಹುದು. ಮೊದಲನೆಯದಾಗಿ ಆದಿಲಕ್ಷ್ಮಿ, ಜೀವನದ ಮೂಲ ಶಕ್ತಿ. ಎರಡನೆಯದಾಗಿ ಧನಲಕ್ಷ್ಮಿ, ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿ. ಧಾನ್ಯಲಕ್ಷ್ಮಿ, ಆಹಾರ ಮತ್ತು ಧಾನ್ಯಗಳ ಸಮೃದ್ಧಿಯ ಸಂಕೇತವಾಗಿ. ಗಜಲಕ್ಷ್ಮಿ, ಐಶ್ವರ್ಯ ಮತ್ತು ವೈಭವದ ಸಂಕೇತವಾಗಿ. ಸಂತಾನಲಕ್ಷ್ಮಿ, ಸಂತಾನ ಮತ್ತು ಕುಟುಂಬದ ಕ್ಷೇಮದ ಸಂಕೇತವಾಗಿ. ವೀರಲಕ್ಷ್ಮಿ, ಧೈರ್ಯದ ಸಂಕೇತವಾಗಿ. ವಿದ್ಯಾಲಕ್ಷ್ಮಿ, ಜ್ಞಾನ ಮತ್ತು ವಿದ್ಯೆಯ ಸಂಕೇತವಾಗಿ. ವಿಜಯಲಕ್ಷ್ಮಿ, ಯಶಸ್ಸು ಮತ್ತು ವಿಜಯದ ಸಂಕೇತವಾಗಿ. ನೀವು ನಿಮ್ಮ ತಾಯಿ ಅಥವಾ ಅಜ್ಜಿ ಮಾವಿನ ಎಲೆಗಳು, ತೆಂಗಿನಕಾಯಿ ಮತ್ತು ಸುಂದರವಾಗಿ ಹೊದಿಸಿದ ಸೀರೆಯಿಂದ ಕಲಶವನ್ನು ಅಲಂಕರಿಸುವುದನ್ನು ನೋಡುತ್ತಾ ಬೆಳೆದಿದ್ದರೆ ಈ ದಿನ ಎಷ್ಟು ವಿಶೇಷವಾಗಿದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಪ್ರಪಂಚದಾದ್ಯಂತ ಅನೇಕ ಹಿಂದೂ ಮಹಿಳೆಯರಿಗೆ ವರಲಕ್ಷ್ಮಿ ವ್ರತವು ಇಡೀ ವರ್ಷದ ಅತ್ಯಂತ ಅರ್ಥಪೂರ್ಣ ಆಧ್ಯಾತ್ಮಿಕ ಅನುಭವಗಳಲ್ಲಿ ಒಂದು. ಈ ಮಾರ್ಗದರ್ಶಿಯಲ್ಲಿ ವರಲಕ್ಷ್ಮಿ ವ್ರತವು 2026ರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಎಲ್ಲದರ ಬಗ್ಗೆ ನಾವು ಈಗಲೇ ತಿಳಿಸಿದ್ದೇವೆ. ನಿಖರವಾದ ದಿನಾಂಕ, ಶುಭ ಮುಹೂರ್ತ, ಅದರ ಹಿಂದಿನ ಹೃದಯ ಸ್ಪರ್ಶೀಯ ಕಥೆಗಳು, ಹಂತದ ಪೂಜಾ ವಿಧಿವಿಧಾನ ಮತ್ತು ಮುಖ್ಯವಾಗಿ ವಿದೇಶದಲ್ಲೂ ವಾಸಿಸುವ ಕುಟುಂಬಗಳು ಈ ಪವಿತ್ರ ದಿನವನ್ನು ತಮ್ಮ ತಾಯ್ನಾಡಿಗೆ ಮರಳಿದಂತೆ ಅದೇ ಭಕ್ತಿ ಮತ್ತು ಸತ್ಯತೆಯೊಂದಿಗೆ ಹೇಗೆ ಅನುಭವಿಸಬಹುದು ಎಂದು. ವರಲಕ್ಷ್ಮಿ ಎಂಬ ಹೆಸರು ಸುಂದರವಾಗಿ ಹೇಗೆ ಅನುವಾದಿಸುತ್ತದೆ. ವರ ಎಂದರೆ ಆಶೀರ್ವಾದ ಅಥವಾ ಆರೈಕೆ. ಲಕ್ಷ್ಮಿ ಎಂದರೆ ಸಂಪತ್ತು, ಅದೃಷ್ಟ ಮತ್ತು ಯೋಗಕ್ಷೇಮದ ದೇವತೆ. ಒಟ್ಟಾರೆಯಾಗಿ ವರಲಕ್ಷ್ಮಿ ಎಂದರೆ ವರಗಳನ್ನು ನೀಡುವ ದೇವತೆ ಎಂದರ್ಥ. ಮಹಾಲಕ್ಷ್ಮಿಯ ಅತ್ಯಂತ ದಯಾಳು, ಸುಲಭವಾಗಿ ಪ್ರವೇಶಿಸಬಹುದಾದ ಮತ್ತು ಉದಾರ ರೂಪಗಳಲ್ಲಿ ಅವಳು ಒಬ್ಬಳು. ಮಹಾಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ಹೊರಹೊಮ್ಮಿದಳು ಎಂದು ಹೇಳಲಾಗುತ್ತದೆ. ಈ ದಿನದಂದು ಭಕ್ತರು ವರಲಕ್ಷ್ಮಿಯನ್ನು ಪೂಜಿಸುವುದು ಲಕ್ಷ್ಮಿಯ ಎಲ್ಲ 8 ರೂಪಗಳನ್ನು, ಅಂದರೆ ಅಷ್ಟಲಕ್ಷ್ಮಿಯರನ್ನು ಒಟ್ಟಿಗೆ ಪೂಜಿಸುವುದಕ್ಕೆ ಸಮಾನವೆಂದು ನಂಬುತ್ತಾರೆ. ಇನ್ನು ಎರಡನೆಯದಾಗಿ ಒಂದು ಪುಟ್ಟ ಕತೆ ಸ್ನೇಹಿತರೆ. ಮತ್ತೊಂದು ಹೃದಯಸ್ಪರ್ಶಿ ದಂತಕಥೆಯ ಪ್ರಕಾರ, ರಾಣಿ ಶ್ಯಾಮಬಾಲ ಆಶ್ರಯ ಕೋರಿ ಬಂದಿದ್ದ ವೃದ್ಧ ಮಹಿಳೆಯನ್ನು ತನ್ನ ತಾಯಿ ಹಿಂದಕ್ಕೆ ಕಳುಹಿಸುವುದನ್ನು ಒಮ್ಮೆ ನೋಡಿದ್ದಳು. ಆ ಹಿರಿಯ ವ್ಯಕ್ತಿ ವರಮಹಾಲಕ್ಷ್ಮಿ ವ್ರತದ ಪವಿತ್ರ ಜ್ಞಾನವನ್ನು ಹಂಚಿಕೊಳ್ಳಲು ಬಂದಿದ್ದರು. ಆದರೆ ಶ್ಯಾಮಬಾಲ ಮಾತ್ರ ಗೌರವದಿಂದ ಕೇಳುತ್ತಿದ್ದರು. ಅವಳು ತನ್ನ ಸ್ವಂತ ರಾಜ್ಯಕ್ಕೆ ಹಿಂತಿರುಗಿ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದಳು. ಅವಳ ಜೀವನವು ಸಂಪತ್ತು, ಸಾಮರಸ್ಯ. ಆ ವೃದ್ಧ ಮಹಿಳೆ ಸ್ವತಃ ಲಕ್ಷ್ಮೀ ದೇವತೆ ಎಂದು ಅವಳು ಅರಿತುಕೊಂಡಾಗಲೇ ಶ್ಯಾಮಬಾಲ ತನ್ನ ತಾಯಿಯನ್ನೂ ಸಹ ವ್ರತವನ್ನು ಮಾಡಲು ಆಹ್ವಾನಿಸಿದಳು ಮತ್ತು ಕುಟುಂಬದ ಕಳೆದು ಹೋದ ವೈಭವವನ್ನು ಸುಂದರವಾಗಿ ಪುನಃಸ್ಥಾಪಿಸಲಾಯಿತು. ಈ ಕಥೆಗಳು ನಮಗೆ ಒಂದು ಕಲಾತೀತ ಸತ್ಯವನ್ನ ನೆನಪಿಸುತ್ತದೆ. ಭಕ್ತಿ, ನಮ್ರತೆ ಮತ್ತು ನಂಬಿಕೆ ಪ್ರತಿಯೊಂದು ಬಾಗಿಲನ್ನು ತೆರೆಯುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಎಂದಿಗೂ ಪ್ರಾಮಾಣಿಕ ಹೃದಯದಿಂದ ದೂರ ಸರಿಯುವವಳೇ ಅಲ್ಲ. ವರಲಕ್ಷ್ಮಿ ವ್ರತವನ್ನು ಮಾಡುವುದರಿಂದ ನಿಮ್ಮ ಮನೆಗೆ 8 ಅಸಾಧಾರಣ ಆಶೀರ್ವಾದಗಳು ಬರುತ್ತವೆ ಎಂದು ನಂಬಲಾಗಿದೆ. ಆರ್ಥಿಕ ಸಮೃದ್ಧಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನು ಧನಂವರಿಯ ಕಾಲವದು. ಆಹಾರ ಧಾನ್ಯಗಳು ಮತ್ತು ಅಂತ್ಯವಿಲ್ಲದ ಪೋಷಣೆಯಾಗುವುದು. ಇಡೀ ಕುಟುಂಬಕ್ಕೆ ಅತ್ಯುತ್ತಮವಾದ ಆರೋಗ್ಯ ಲಭಿಸುವುದು. ಸಂಪತ್ತು ಬರುವುದು. ಆಸ್ತಿ ಮತ್ತು ಸ್ಥಿರ ಆಸ್ತಿಗಳು ಸಂತೋತ್ಪತ್ತಿಯಾಗುವುದು. ಸದ್ಗುಣಶೀಲವಾಗುವುದು. ಆರೋಗ್ಯವಂತ ಮಕ್ಕಳ ಆಶೀರ್ವಾದವನ್ನ ದೀರ್ಘ ಸುಮಂಗಲಿ ಭಾಗ್ಯವು ಪುತ್ರಿಯಾಗುವುದು, ಪ್ರತಿಯಾಗುವುದು. ಪತಿಯ ದೀರ್ಘಾಯುಷ್ಯ ಮತ್ತು ಯೋಗಕ್ಷೇಮ ಚೆನ್ನಾಗಿರುವುದು. ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ, ಸಾಲ ಮತ್ತು ಅಡೆತಡೆಗಳಿಂದ ಮುಕ್ತಿ ಗಜಲಕ್ಷ್ಮಿಯ ಅನುಗ್ರಹದಿಂದ ವಿಶೇಷವಾಗಿ ಸಿಗುವುದು. ಈ ಹಬ್ಬದಲ್ಲಿ ವಿವಾಹಿತ ಮಹಿಳೆಯರಿಗೆ ಈ ವ್ರತವು ಆಳವಾದ ಭಾವನಾತ್ಮಕ ಅರ್ಥವನ್ನು ಹೊಂದಿದೆ. ಇದು ತಮ್ಮ ಗಂಡ ಮತ್ತು ಮಕ್ಕಳ ದೀರ್ಘಾಯುಷ್ಯ, ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವ ಪವಿತ್ರ ಮಾರ್ಗ. ಆದರೆ ನಿಜವಾಗಿಯೂ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಭಕ್ತಿಯಿಂದ ಭಾಗವಹಿಸುವ ಯಾರಿಗಾದರೂ ಆಶೀರ್ವಾದಗಳು ಉದಾರವಾಗಿಯೇ ಸರಿಯುತ್ತದೆ. ಮನೆಯಲ್ಲಿ ಪೂಜೆಯನ್ನು ಹೇಗೆ ಮಾಡುವುದು ಎಂಬುದರ ಕುರಿತು ಸರಳ ಸಾಂಪ್ರದಾಯಿಕ ವಿವರಣೆ ಇಲ್ಲಿದೆ ಸ್ನೇಹಿತರೆ.
ಮನೆಯನ್ನು ವಿಶೇಷವಾಗಿ ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಪ್ರವೇಶ ದ್ವಾರವನ್ನು ಮಾವಿನ ಎಲೆಗಳು, ತೋರಣ ಮತ್ತು ರಂಗೋಲಿಯಿಂದ ಅಲಂಕರಿಸಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ಕಳಶ, ತಾಮ್ರದ ಪಾತ್ರೆ, ಅಕ್ಕಿ, ನಾಣ್ಯಗಳು, ವೀಳ್ಯದ ಎಲೆಗಳು, ವೀಳ್ಯೆ, ಅರಿಶಿನ, ಕುಂಕುಮ, ಶ್ರೀಗಂಧದ ಪೇಸ್ಟ್, ಹೂವುಗಳು, ಹಣ್ಣುಗಳು, ತೆಂಗಿನಕಾಯಿ, ಮಾವಿನ ಎಲೆಗಳು ಮತ್ತು ಕಲಶವನ್ನು ಹೊದಿಸಲು ಹೊಸ ಸೀರೆ ಅಥವಾ ಬಟ್ಟೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮುಗಿಸಿ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ. ಕೆಂಪು, ಗುಲಾಬಿ ಅಥವಾ ಹಳದಿ ಬಣ್ಣಗಳು ಅತ್ಯಂತ ಶುಭಕರ ಮತ್ತು ಶ್ರೇಯಸ್ಕರವಾಗಿ ವರವನ್ನು ಕೇಳುವುದಕ್ಕೆ ಇದೇ ಬಟ್ಟೆಯನ್ನು ಧರಿಸಬೇಕೆಂದುಕೊಂಡಿದ್ದರೆ ದಯವಿಟ್ಟು ಕೆಂಪು ಮತ್ತು ಗುಲಾಬಿ ಅಥವಾ ಹಳದಿ ಬಣ್ಣವನ್ನು ಧರಿಸಿ. ಪಾತ್ರೆಯಲ್ಲಿ ಅಕ್ಕಿ ಅಥವಾ ನೀರು, ಕೆಲವು ನಾಣ್ಯಗಳು, ಅರಿಶಿನ, ಕುಂಕುಮವನ್ನು ತುಂಬಿಸಿ ಪಾತ್ರೆಯ ಬಾಯಿಯಲ್ಲಿ 5 ಮಾವಿನ ಎಲೆಗಳನ್ನು ಇರಿಸಿ ಮೇಲೆ ತೆಂಗಿನಕಾಯಿ ಇರಿಸಿ ಅರಿಶಿನವನ್ನು ಸವರಿ ಕಲಶದ ಸುತ್ತಲೂ ಸೀರೆ ಅಥವಾ ಹೊಸ ಬಟ್ಟೆಯನ್ನು ಉಡಿಸಬೇಕು. ಕುಂಕುಮ ಮತ್ತು ಶ್ರೀಗಂಧವನ್ನು ಬಳಸಿ ಕಳಶದ ಮೇಲೆ ಸ್ವಸ್ತಿಕವನ್ನು ಬರೆಯಿರಿ. ದೇವಿಯನ್ನು ಅಲಂಕರಿಸಿ ಹೂವುಗಳು, ಹಣ್ಣುಗಳು, ಆಭರಣಗಳು ಮತ್ತು ರೇಷ್ಮೆ ಬಟ್ಟೆಯಿಂದ ಅಲಂಕರಿಸಲ್ಪಟ್ಟ ಕಳಶದ ಪಕ್ಕದಲ್ಲಿ ದೇವಿ ಲಕ್ಷ್ಮಿಯ ಸಣ್ಣ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ. ಎಣ್ಣೆ, ದೀಪ ಮತ್ತು ಧೂಪವನ್ನು ಹಚ್ಚಿ ಸಂಕಲ್ಪ ಮಾಡಿ ನಿಮ್ಮ ಹೆಸರು, ಗೋತ್ರ ಮತ್ತು ಶುಭಾಶಯಗಳನ್ನು ಪಠಿಸಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಜಪಿಸಿ. ಹೂವುಗಳು, ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ವಿಶೇಷ ವಯನ ತಟ್ಟೆಗಳನ್ನು ಅರ್ಪಿಸಿ. ನಿಮ್ಮ ಬಲ ಮಣ್ಣೆಕಟ್ಟಿಗೆ ಪವಿತ್ರ ಹಳದಿ ದಾರವನ್ನು ಕಟ್ಟಿಕೊಳ್ಳಿ. ವರಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ. ಕರ್ಪೂರದಿಂದ ಆರತಿ ಮಾಡಿ ಮತ್ತು ಆಳವಾದ ನಮನದೊಂದಿಗೆ ಮುಕ್ತಾಯಗೊಳಿಸಿ. ಪ್ರಸಾದವನ್ನು ವಿತರಿಸಿ. ಸಾಂಪ್ರದಾಯಿಕ ಕೊಡುಗೆಗಳಲ್ಲಿ ಸಿಹಿ ಪೊಂಗಲ್, ಪಾಯಸ, ಒಬ್ಬಟ್ಟು, ವಡೆ ಮತ್ತು ಸುಂಡಲನ್ನು ಸೇರಿಸಿವೆ. ಪೂಜೆಯ ನಂತರ ಸಂಜೆ ಉಪವಾಸವನ್ನು ಆಚರಿಸುತ್ತಿದ್ದರೆ ಉಪವಾಸವನ್ನು ಮುರಿಯಬಹುದು. ಮರುದಿನ ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ಸಣ್ಣ ಪ್ರಾರ್ಥನೆ ಮಾಡಿ ಮತ್ತು ಕಳಶವನ್ನು ಕದಲಿಸಿ ನಿಧಾನವಾಗಿ ಬಿಚ್ಚಿಕೊಳ್ಳಬಹುದು. ದಿನವಿಡೀ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯಲು ಈ ಕೆಳಗಿನ ಪ್ರಬಲ ಮಂತ್ರವನ್ನು ಪಠಿಸುತ್ತಾರೆ. ಓಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಪೂಜೆಯ ಸಮಯದಲ್ಲಿ ಅಥವಾ ದಿನವಿಡೀ ಮೃದುವಾಗಿ ಇದನ್ನು 108 ಬಾರಿ ಜಪಿಸುವುದರಿಂದ ನಿಮ್ಮ ಮನೆ ಮತ್ತು ಹೃದಯವು ದೈವಿಕ ಅನುಗ್ರಹದಿಂದ ತುಂಬುತ್ತದೆ ಎಂದು ನಂಬಲಾಗಿದೆ. ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ಶಾಂತಿ ಇರಲಿ. ನಮ್ಮ ಕುಟುಂಬದ ಎಲ್ಲರಿಗೂ ಆರೋಗ್ಯ ಮತ್ತು ಸಂತೋಷ ಸಿಗಲಿ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮೂಡಲಿ. ನಮ್ಮ ಜೀವನದಲ್ಲಿ ಧರ್ಮ, ಸತ್ಯ ಮತ್ತು ಸದಾಚಾರ ನೆಲೆಸಲಿ. ನಮ್ಮ ಕುಟುಂಬವನ್ನು ಸದಾ ಕಾಪಾಡು ತಾಯಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಕೇವಲ ಅಲಂಕಾರ ಮತ್ತು ಪೂಜೆಯ ದಿನವಲ್ಲ. ಇದು ಭಕ್ತಿ, ಕುಟುಂಬದ ಒಗ್ಗಟ್ಟು, ದಾನ, ಧರ್ಮ ಮತ್ತು ಸಾತ್ವಿಕ ಜೀವನವನ್ನು ನೆನಪಿಸಿಕೊಳ್ಳುವ ಪವಿತ್ರವಾದ ದಿನ. ಈ ವರಮಹಾಲಕ್ಷ್ಮಿ ಹಬ್ಬದಂದು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆಯಿಂದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷ ತುಂಬಿರಲಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಸತ್ಕಾರ್ಯಗಳು ಯಶಸ್ವಿಯಾಗಲಿ. ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ಜಯವಾಗಲಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಿಮ್ಮ ಕುಟುಂಬದವರೊಂದಿಗೂ ಶೇರ್ ಮಾಡಿ. ಇಂತಹ ಭಕ್ತಿಯ ಮಾಹಿತಿಗಾಗಿ ರಮ್ಯಾ ಭಕ್ತಿಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಭಕ್ತಿಯ ವರಮಹಾಲಕ್ಷ್ಮಿ ಸೀರೀಸ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.